ಮೊದಲನೇ ಪ್ರಶ್ನೆ, ಭಾರತದ ಮಸಾಲೆಯ ತೋಟ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಕೇರಳ, ಬಿ ಕರ್ನಾಟಕ, ಸಿ ಗೋವಾ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಮೇಘಾಲಯ, ಬಿ ಅಸ್ಸಾಂ, ಸಿ ಸಿಕ್ಕಿಂ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಮೂರನೇ ಪ್ರಶ್ನೆ, ಯಾವ ನಗರವನ್ನು ಕರ್ನಾಟಕದ ತೋಟದ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಮೈಸೂರು, ಬಿ ಚಾಮರಾಜನಗರ, ಸಿ ಬೆಂಗಳೂರು, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ನಾಲ್ಕನೇ, ಭಾರತದ ಅಕ್ಕಿಯ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಛತ್ತೀಸ್ಗಢ, ಬಿ ಒಡಿಸ್ಸಾ, ಸಿ ಬಿಹಾರ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಛತ್ತೀಸ್ಗಢ. ಐದನೇ ಪ್ರಶ್ನೆ, ಭಾರತದ ಸಕ್ಕರೆಯ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ತೆಲಂಗಾಣ, ಬಿ ಆಂಧ್ರ ಪ್ರದೇಶ, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಆರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಮಧ್ಯಪ್ರದೇಶ, ಬಿ ಛತ್ತೀಸ್ಗಢ, ಸಿ ಮಹಾರಾಷ್ಟ್ರ, ಡಿ ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ. ಏಳನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಮೇಲೆ ಮೊದಲು ಸೂರ್ಯನ ಕಿರಣಗಳು ಬೀಳುತ್ತವೆ? ಆಪ್ಷನ್ಗಳು: ಎ ಅಸ್ಸಾಂ, ಬಿ ಸಿಕ್ಕಿಂ, ಸಿ ಅರುಣಾಚಲ ಪ್ರದೇಶ, ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ. ಎಂಟನೇ ಪ್ರಶ್ನೆ, ಭಾರತದ ಹಣ್ಣುಗಳ ಬುಟ್ಟಿ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಗೋವಾ, ಬಿ ಸಿಕ್ಕಿಂ, ಸಿ ಪಂಜಾಬ್, ಡಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಒಂಬತ್ತನೇ ಪ್ರಶ್ನೆ, ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ತಮಿಳುನಾಡು, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಹತ್ತನೇ ಪ್ರಶ್ನೆ, ಭಾರತದ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಗೋವಾ, ಬಿ ಕೇರಳ, ಸಿ ರಾಜಸ್ಥಾನ, ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ. 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಅರುಣಾಚಲ ಪ್ರದೇಶ, ಬಿ ಉತ್ತರ ಪ್ರದೇಶ, ಸಿ ಮಧ್ಯಪ್ರದೇಶ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. 12ನೇ ಪ್ರಶ್ನೆ, ದೇವಾಲಯಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಕೇರಳ, ಬಿ ತಮಿಳುನಾಡು, ಸಿ ಮಧ್ಯಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.